ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾಟ ಮಾಡಿಸಿದಾರಾ ಹೀಗಂತ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ KN ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೈಲೆಂಟ್ ಆದ್ರ ಹಾಗಾದ್ರೆ ಸಿಎಂ ಇಷ್ಟೊಂದು ಅಸಹಾಯಕರಾಗಿದ್ದಾರೆ ಅಂದ್ರೆ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದಾ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ, ಜೊತೆಗೆ ಅಸಹಾಯಕರಾಗಿದ್ದಾರೆ ಅಂದ್ರೆ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದಾ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಪ್ರಭಾವ ಬೀರಿರಬಹುದು ಅಂದ್ರೆ ಆಸ್ತಿಕರಾಗಿರಬೇಕು ಅಂತಾನೆ ಅಲ್ಲ, ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಯೋಚನೆ ಮಾಡಿದ್ದೀನಿ, ನನ್ನನ್ನು ಸಿಎಂ ಕರೆದು ಮಾತನಾಡಿದ್ರು ಅಂತ KN ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸಿಎಂ ಇಬ್ಬರೂ ಕೂಡ ಮಾಟ ಮಂತ್ರವನ್ನು ನಂಬೋದಿಲ್ಲ, ಆದರೂ ಎಲ್ಲ ಒಂದು ಕಡೆ ಆಗಿರ್ಬೋದೇನೋ ಅಂತ ನಾನು ಮಾತಾಡ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಅವರ ಅನಿಸಿಕೆ, ಅವರ ಅನುಭವ, ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೀನಿ, ಅಸಹಾಯಕರಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಆಸ್ತಿಕರು ನಾಸ್ತಿಕರು ನೋಡ್ರಿ, ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತಾನೂ ಅಲ್ಲ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ್ ಕೊಡ್ತಾ ಹೋಗ್ತಾರೆ. ಆನಂದ, ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಅನೇಕ ಲೀಡರ್ಗಳ ತಲೆದಂಡ ಆಗಿದೆ. ಜೊತೆಗೇನೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡಿರುವಂಥ KN ರಾಜಣ್ಣ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರಿಗೆ ಯಾರಾದರೂ ಮಾಟ ಮಾಡಿಸಿರ್ಬೋದಾ ಅಂತ. ಇದನ್ನು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ನಂಬ್ತಾರೆ, ಜೊತೆಗೆ ಆ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆ ಆಗಿದೆ ಅಂತ ರಾಜಣ್ಣ ಹೇಳಲಿಕ್ಕೆ ಕಾರಣ ಏನು ಅಂತ ಆನಂದ್? ಸಚಿನ್, ಪ್ರಮುಖವಾಗಿ 2013ರ ಸಿಎಂ ಈಗಿಲ್ಲ, ಸಿದ್ದರಾಮಯ್ಯನವರು ತುಂಬಾ ಬದಲಾಗಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದಾರೆ ಅನ್ನೋ ಒಂದು ವಿಚಾರಗಳು ಮೊದಲಿಂದಲೂ ಕೂಡ ಕೇಳ್ಪಡ್ತಾ ಇತ್ತು. ಇದರ ಹಿಂದೆ ಕೆಲವೊಂದು ವಿಚಾರಗಳಿರಬಹುದು, ಸಾಕಷ್ಟು ಚರ್ಚೆಗಳು ನಡೀತಾ ಇದ್ರು. ಅಂದ್ರೆ ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು, ಅಥವಾ ಸಿಎಂ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಕೊಂಚ ಕೂಲ್ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ತಮ್ಮ ಆಪ್ತರ ಪರವಾಗಿ ಏನಾದ್ರೂ ಒಂದು ವಿಚಾರಗಳು ಕ್ರಮವನ್ನ ತೆಗೆದುಕೊಂಡ ಸಂದರ್ಭದಲ್ಲೂ ಕೂಡ ದುಡುಕಿ ಯಾವುದೇ ಒಂದು ನಿರ್ಧಾರವನ್ನಾಗ್ಲಿ ಅಥವಾ ಏನೇ ಮಾತಾಡೋದಾಗ್ಲಿ ಮಾಡ್ತಾ ಇಲ್ಲ, ಸಂಪೂರ್ಣವಾಗಿ ಅವರು ತಾಳ್ಮೆಯಿಂದ ಇದ್ದಾರೆ ಅಂತ ಬಹಳಷ್ಟು ಒಂದು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಈಗ ಪ್ರಮುಖವಾಗಿ KN ರಾಜಣ್ಣ ಹಾಕಿರ್ತಕ್ಕಂಥ ಬಾಂಬ್ ಏನಿದೆ, ಇದು ಸಿಕ್ಕಾಪಟ್ಟೆ ಒಂದು ಚರ್ಚೆಗೂ ಕೂಡ ಕಾರಣವಾಗಿದೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಸಹಾಯಕರಾಗಿರ್ತಕ್ಕಂಥ ಒಂದು ಹಿಂದೆ ಅವ್ರ ಮೇಲೆ ಮಾಟ ಮಂತ್ರ ಏನಾದ್ರೂ ನಡೆದಿದೆಯಾ ಅನ್ನೋ ಒಂದು ವಿಚಾರವನ್ನ ರಾಜಣ್ಣ ಅವರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಈ ವಿಚಾರವನ್ನ ಅವರು ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ತಾವು ಚುನಾವಣೆ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರ ಮನೆ ಸುತ್ತಲೂ ಕೂಡ ಹಳದಿ ನೀರನ್ನ ಹಾಕ್ತಕ್ಕಂಥದ್ದು ಮತ್ತೆ ನಿಂಬೆ ಹಣ್ಣಿಗೆ ಮೊಳೆ ಹೊಡಿತಕ್ಕಂಥ ಒಂದು ಕೆಲಸಗಳು ಕೂಡ ನಡೀತಾ ಇತ್ತು ಅಂತ ರಾಜಣ್ಣ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರ ಮೇಲೂ ಕೂಡ ಅಂಥದ್ದೇ ಒಂದು ಪ್ರಭಾವವನ್ನ ಬೀರ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಅವರನ್ನ ಅಸಹಾಯಕರು ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರ ಮೇಲೆ ಈ ರೀತಿಯ ಒಂದು ಮಾಟ ಮಂತ್ರ ಆಗಿದ್ರೂ ಕೂಡ ಆಗಿರಬಹುದು ಅನ್ನೋ ಒಂದು ಮಾತನ್ನ ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು. ಕೇರಳದಲ್ಲೂ ಕೂಡ ಇಂಥ ಮಾಟ ಮಂತ್ರಗಳು ನಡೆಯುತ್ತೆ, ನಾನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ಇದ್ರ ಬಗ್ಗೆ ಅನ್ನೋ ಒಂದು ವಿಚಾರವನ್ನ ರಾಜಣ್ಣ ಅವರು ಹೇಳುವ ಮೂಲಕ ಒಂದು ದೊಡ್ಡದಾದಂತಹ ಒಂದು ಬಾಂಬ್ ಅನ್ನ ಹಾಕಿರ್ತಕ್ಕಂಥದ್ದು. ಸದ್ಯ ಇದು ಎಷ್ಟೋ ಮಟ್ಟಿಗೆ ಸುಳ್ಳೋ ನಿಜವೋ ಗೊತ್ತಿಲ್ಲ, ಆದ್ರೆ ಸಿದ್ದರಾಮಯ್ಯನವರ ಅಸಹಾಯಕತೆ, ಈ ಕಡೆ ಮಾಟ ಮಂತ್ರ, ರಾಜಣ್ಣ ಅವರ ಹೇಳಿಕೆ ಏನಿದೆ ಇದು ತೀವ್ರ ಒಂದು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.